ವರ್ಸಸ್ ಪಾಕಿಸ್ತಾನ ನಡುವಿನ ಮ್ಯಾಚ್ ಮುಗಿದ ಮೇಲೆ ವಿರಾಟ್ ಕೊಹ್ಲಿ ಫುಲ್ ಟ್ರೆಂಡಿಂಗ್ ನಲ್ಲಿದ್ದಾರೆ. ಅದರಲ್ಲೂ ಅವರ ಪವರ್ಫುಲ್ ಸೆಂಚುರಿ ಬಗ್ಗೆ ಇಡೀ ಕ್ರಿಕೆಟ್ ಜಗತ್ತೇ ಗುಣಗಾನ ಮಾಡ್ತಾ ಇದೆ. ಹೀಗೆ ಕೊಹ್ಲಿ ಪಾಸಿಟಿವ್ ಆಗಿ ಸದ್ದು ಮಾಡ್ತಾ ಇದ್ರೆ ಅತ್ತ ಪಾಕಿಸ್ತಾನದ ಬೌಲರ್ ಒಬ್ಬ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದ್ದಾನೆ. ಅವನ ಆಟಿಟ್ಯೂಡ್ ಬಗ್ಗೆ ಪಾಕ್ನ ಕ್ರಿಕೆಟರ್ಗಳೇ ಹಿಗ್ಗಾಮುಗ್ಗ ಜಾಡಿಸ್ತಾ ಇದ್ದಾರೆ. ಟೀಮ್ ಇಂಡಿಯಾ ಫ್ಯಾನ್ಸ್ ಅಂತೂ ತರಹೇವಾರಿ ಮೀಮ್ಸ್ಗಳನ್ನು ಮಾಡಿ ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟು ಕೊಟ್ಟಿದ್ದಾರೆ. ಗಿಲ್ ವಿಕೆಟ್ ಕಿತ್ತು ಹೀರೋ ತರ ಬಿಲ್ಡಪ್ ಕೊಟ್ಟಿದ್ದಂತ ಪಾಕಿಸ್ತಾನದ ಬೌಲರ್ ಅಬ್ರಾರ್ ಅಹ್ಮದ್ ಹೇಗೆಲ್ಲ ರೋಸ್ಟ್ ಆಗ್ತಿದ್ದಾರೆ. ಟ್ರೆಂಡಿಂಗ್ ಮೀಮ್ಸ್ ಬಗ್ಗೆ ಹೇಗಿದೆ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾನುವಾರ ನಡೆದಂತ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮ್ಯಾಚ್ನಲ್ಲಿ ಮೇನ್ ಹೈಲೈಟ್ ಆಗಿದ್ದೆ ವಿರಾಟ್ ಕೊಹ್ಲಿ ಅವರ ಸೆಂಚುರಿ. ಆಫ್ಟರ್ ಎ ಲಾಂಗ್ ಟೈಮ್ ಫಾರ್ಮ್ಗೆ ಮರಳಿದಂತ ಕೊಹ್ಲಿ ಸೆಂಚುರಿ ಸಿಡಿಸಿ ಬ್ಯಾಟ್ ಎತ್ತಿ ಮುಗಿಲತ್ತ ಮುಖ ಮಾಡಿ ಸೆಲೆಬ್ರೇಟ್ ಮಾಡಿದ್ರು. ಸೊ ಕೊಹ್ಲಿ ಅವರ ಜೊತೆ ಟ್ರೆಂಡಿಂಗ್ ನಲ್ಲಿ ಇರೋ ಮತ್ತೊಬ್ಬ ಆಟಗಾರನೇ ಪಾಕಿಸ್ತಾನದ ಬೌಲರ್ ಅಬ್ರಾರ್ ಅಹ್ಮದ್. ಅಬ್ರಾರ್ ಈ ಮಟ್ಟಿಗೆ ಸೆನ್ಸೇಷನಲ್ ಆಗೋಕೆ ಕಾರಣ ಆ ಒಂದು ವಿಕೆಟ್. ಅದು ಒಂದೇ ಒಂದು ವಿಕೆಟ್. ಟೀಮ್ ಇಂಡಿಯಾ ಪ್ರಿನ್ಸ್ ಕೆಣಕಿದ ಅಬ್ರಾರ್ ಅಹ್ಮದ್. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯದಲ್ಲಿ ಪಾಕಿಸ್ತಾನದ ಸ್ಪಿನ್ನರ್ ಅಬ್ರಾರ್ ಅಹ್ಮದ್ ಶುಭ್ಮನ್ ಗಿಲ್ ರನ್ನ ಕ್ಲೀನ್ ಬೌಲ್ಡ್ ಮಾಡಿ ವಿಚಿತ್ರವಾಗಿ ಸೆಂಡ್ ಆಫ್ ಕೊಟ್ಟರು. ಕುತ್ತಿಗೆ ಮತ್ತು ಕಣ್ಸನ್ನೆಯಲ್ಲೇ ಪೆವಿಲಿಯನ್ಗೆ ನಡಿ ನಡಿ ಎನ್ನುವಂತೆ ಗಿಲ್ ರನ್ನ ಅಣಕಿಸಿದ್ರು. ಅಬ್ರಾರ್ ಅಹಂಕಾರಕ್ಕೆ ಗಿಲ್ ಕೂಡ ಗುರಾಯಿಸ್ತಲೇ ಹೊರ ನಡೆದ್ರು. ಇಷ್ಟೇ ನೋಡಿ ಆಗಿದ್ದು. ಈಗ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಅಬ್ರಾರ್ ಅಹ್ಮದ್ನ ಫುಲ್ ರೋಸ್ಟ್ ಮಾಡ್ತಾ ಇದ್ದಾರೆ. ಅಜಿತ್ ಬೊಪ್ನಹಳ್ಳಿ ಅನ್ನೋರು ಅಬ್ರಾರ್ ಫೋಟೋವನ್ನ ಪೋಸ್ಟ್ ಮಾಡಿ ಲಗೇಜ್ ಪ್ಯಾಕ್ ಆಯ್ತಾ, ಊಟ ಮಾಡೋಕಾದ್ರೂ ಟೈಮ್ ಇದೆಯಾ ಅಂತ ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಇನ್ನು ಟ್ರೋಲ್ ಮುಫ್ತಿ ಅನ್ನೋ ಪೇಜ್ ನಲ್ಲಿ ಪಾಪ ಮಗುಗೆ ಗೊತ್ತಿಲ್ಲ ಅನ್ಸುತ್ತೆ ಯಾರ ಹತ್ರ ಫೈಟ್ ಮಾಡ್ತಿದ್ದೀವಿ ಅನ್ನೋದು ಅಂತ ಟಾಂಟ್ ಕೊಟ್ಟಿದ್ದಾರೆ. ಇನ್ನು ವರುಣ್ ಕುಮಾರ್ ಅನ್ನೋರಂತೂ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಫೋಟೋ ಹಾಗೆ ಅಬ್ರಾರ್ ಅಹ್ಮದ್ ಫೋಟೋವನ್ನ ಕೊಲೇಜ್ ಮಾಡಿ ಸೇಮ್ ಬಟ್ ಡಿಫ್ರೆಂಟ್ ಅಂತ ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಇನ್ಫೋನ್ ಜಂಕ್ಷನ್ ಕನ್ನಡ ಪೇಜ್ ನಲ್ಲಿ ಒಂದು ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ರೋಹಿತ್ ಶರ್ಮಾ ಕೇಳ್ತಾರೆ, ಲಕ್ವಾಬಾ ಎಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ. ಅದಕ್ಕೆ ಕೊಹ್ಲಿ ಕಾಕ ಹೇಳ್ತಾರೆ, ಗೊತ್ತಿಲ್ಲ ಗುರು, ನಾನು ಕೊಟ್ಟಿರೋ ಶಾಕ್ಗೆ ಇನ್ನೊಂದು ಜನ್ಮ ಎತ್ತಿ ಬರಬೇಕು ಅಂತ ಟ್ರೋಲ್ ಮಾಡಿದ್ದಾರೆ. ಹಾಗೆ ಟ್ರೋಲ್ ಹುಡುಗರು ಹೆಸರಿನ ಖಾತೆಯಲ್ಲಿ ಟೂರ್ನಮೆಂಟ್ನ 5ನೇ ಮ್ಯಾಚ್ ಅಷ್ಟೇ. ಅಷ್ಟರಲ್ಲೇ ಟೂರ್ನಿ ಹೋಸ್ಟ್ ಮಾಡ್ತಿರುವಂತ ರಾಷ್ಟ್ರವೇ ಔಟ್ ಅಂತ ಪಾಕಿಸ್ತಾನದ ಟೀಮ್ ಹಾಗೆ ಅಬ್ರಾರ್ ಫೋಟೋವನ್ನು ಹಾಕಿ ಟಾಂಟ್ ಕೊಟ್ಟಿದ್ದಾರೆ. ಇನ್ನು ಈ ಫೋಟೋ ಅಂತೂ ಅಲ್ಟಿಮೇಟ್ ಆಗಿದೆ. 17.3ನೇ ಓವರ್ನಲ್ಲಿ ಅಬ್ರಾರ್ ಈ ತರ ಬಿಲ್ಡಪ್ ಕೊಟ್ಟಿದ್ದ ಗಿಲ್ ಅವರ ವಿಕೆಟ್ ಅನ್ನ ಕಿತ್ತು. ಬಟ್ 42.3ನೇ ಓವರ್ನಲ್ಲಿ ಕಿಂಗ್ ವಿರಾಟ್ ಕೊಹ್ಲಿ ಮ್ಯಾಚ್ ಮುಗಿಸಿದ್ದಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಅಬ್ರಾರ್ ಹೊರತನೆಗೆ ಕೇವಲ ಭಾರತೀಯ ಅಭಿಮಾನಿಗಳು ಮಾತ್ರ ಅಲ್ಲ, ಪಾಕಿಸ್ತಾನದ ಅಭಿಮಾನಿಗಳು ಕೂಡ ಕೆಂಡ ಕಾರ್ತಾ ಇದ್ದಾರೆ. ಪ್ರಿನ್ಸ್ನ ಕೆಣಕಿ ಕ್ರೀಸ್ನಲ್ಲಿ ಕಿಂಗ್ ಇರೋದನ್ನೇ ಮರೆತ ಈತನಿಂದಲೇ ಫಾರ್ಮ್ನಲ್ಲೇ ಇಲ್ಲದಂತ ವಿರಾಟ್ ಕೊಹ್ಲಿ ರೋಚೆಗೆದ್ದು ಶತಕವನ್ನ ಸಿಡಿಸಿ ಭಾರತ ತಂಡವನ್ನ ಗೆಲ್ಲಿಸಿದ್ರು ಎನ್ನುವ ರೀತಿಯಲ್ಲಿ ಟೀಕೆ ಮಾಡಿದ್ದಾರೆ. ಹೀಗೆ ಟ್ರೋಲ್ಗಳ ನಡುವೆ ಪಾಕಿಸ್ತಾನದ ಮಾಜಿ ಕ್ಯಾಪ್ಟನ್ ಆಗಿದ್ದಂತ ವಾಸಿಂ ಅಕ್ರಮ್ ಕೂಡ ತಮ್ಮ ತಂಡದ ಆಟಗಾರನ ವರ್ತನೆಯನ್ನ ಟೀಕೆ ಮಾಡಿದ್ದಾರೆ. ನನಗೆ ಈ ತರ ಸೆಲೆಬ್ರೇಷನ್ ಇಷ್ಟ ಆಗೋದಿಲ್ಲ. ನಿಮ್ಮ ತಂಡ ಸೋಲುವ ಹಂತದಲ್ಲಿರುವಾಗ ಈ ರೀತಿಯಲ್ಲಿ ಸಂಭ್ರಮಿಸಲೇಬಾರದು. ಟಿವಿಯಲ್ಲಿ ನೋಡೋರಿಗೆ ಇದು ಚೆನ್ನಾಗಿ ಕಾಣಲ್ಲ ಎಂದಿದ್ದಾರೆ. ಹೀಗೆ ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ಮುಗಿದ ಮೇಲೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಅಬ್ರಾರ್ ಅಹ್ಮದ್ ರದ್ದೇ ಮೀಮ್ಸ್, ಟ್ರೋಲ್, ಜೋಕರ್ನಂತೆಯೂ ಕೂಡ ಫೋಟೋಗಳನ್ನು ವೈರಲ್ ಮಾಡ್ತಿದ್ದಾರೆ. ಏನೇ ಹೇಳಿ, ಮ್ಯಾಚ್ ಸೋಲ್ತೀವಿ ಅಂತ ಗೊತ್ತಿದ್ರು ಕೂಡ ವಿಕೆಟ್ ಬಿದ್ದಾಗ ಈ ರೀತಿಯಾಗಿ ಬಿಹೇವ್ ಮಾಡೋದು ಬೇಕಾಗಿರ್ಲಿಲ್ಲ. ಹೀಗಿದ್ರು ವಿರಾಟ್ ಕೊಹ್ಲಿ ಅಬ್ರಾರ್ ಬೌಲಿಂಗ್ಗೆ ಬೆನ್ನು ತಟ್ಟಿ ಶಭಾಸ್ ಹೇಳಿದ್ರು. ಅಲ್ಲಿ ಕೊಹ್ಲಿಗೆ ಕಂಡಿದ್ದು ಆತನ ಬೌಲಿಂಗ್ ಸ್ಕಿಲ್ ಮಾತ್ರ. 10 ಓವರ್ಗಳನ್ನ ಬೌಲ್ ಮಾಡಿದಂತ ಅಬ್ರಾರ್ ಕೇವಲ 28 ರನ್ಗಳನ್ನ ನೀಡಿ ಗಿಲ್ ವಿಕೆಟ್ ಕಿತ್ತಿದ್ರು. ಯಾಕಂದ್ರೆ ಜಸ್ಟ್ 2.80 ಅಷ್ಟೇ ಇತ್ತು. ಬಟ್ ಇದೊಂದು ವರ್ತನೆ ಆತನಿಂದ ಬಂದಿಲ್ಲ ಅಂದಿದ್ರೆ ಬೆಸ್ಟ್ ಬೌಲರ್ ಆಗಿ ಮಾತ್ರ ಕಾಣ್ತಾ ಇದ್ರು. ಇಡೀ ಕ್ರಿಕೆಟ್ ಜಗತ್ತು ಆತನ ಬೌಲಿಂಗ್ ಬಗ್ಗೆ ಮಾತನಾಡ್ತಾ ಇತ್ತು. ಆದ್ರೆ ಆತ ಮಾಡಿದಂತ ಸಣ್ಣ ಮಿಸ್ಟೇಕ್ ನಿಂದ ಈಗ ಫುಲ್ ಟ್ರೋಲ್ ಆಗ್ತಿದ್ದಾನೆ. ಸೊ ನಿಮಗೂ ಕೂಡ ಅಬ್ರಾರ್ ವರ್ತನೆ ಓವರ್ ಅನ್ಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.